ಹಳ್ಳಿಯೊಳಗೆ ಮುಂಜಾನಿಂದ ಸಂಜೆ ತನ ಹೊಲದಾಗೆ ಕೆಲಸ ಮಾಡಿ ಸಾಯಂಕಾಲ ಆದಗಳಿಂದ ಈ ಟಿ ವಿ ಮೊಬೈಲ್ ಬರೋಕ್ಕಿಂತ ಮುಂಚೆ ಯಾರ್ದು ಮನೆ ದೊಡ್ಡದಿರ್ತೋ ಒಣಗ ಮನೆ ಮುಂದೆ ಕಟ್ಟಿ ಮೇಲೆ ಎಲ್ಲ ಹೆಣ್ಮಕ್ಳು ಕುಂದ್ರೋರು. ಹಿಂಗೆ ಎಲ್ಲರೂ ಕೂರ್ತಿದ್ರು. ಈ ಮುಗುನಿಗೆ ಹಾಕಂತಾರಲ್ಲ, ಏನಂತೀರ ಅದಕ್ಕೆ? ನತ್ ಅಂತೀರ, ಮುಗುಬಟ್ಟು ಅಂತೀರ? ನತ್ತ? ಹಾಂ, ಹಂಗೆ ಹೇಳ್ಬೇಕು. ಯವ್ವ ಗಪ್ಪ ಕುಂತ್ರೆ ಏನು ಮಾಡಲಿ? ನತ್ತು ಎಲ್ಲರ ಮೂಗಿನಾಗ ನತ್ತಿತ್ತು, ಒಬ್ಬಾಕಿ ಮೂಗಿನಾಗ ನತ್ತಿದ್ದಿಲ್ಲ. ಎಲ್ಲರೂ ಅನ್ನೋರು, ನಿನ್ನ ಕೋಡಿ ಎಲ್ಲರ ಮೂಗಿನಾಗ ನತ್ತೈತಿ, ನಿನ್ನ ಮೂಗಿನಾಗ ನತ್ತಿಲ್ಲ, ಬರೀ ಬೇನಿ ಕಡ್ಡಿ ತುರುಕಿಂತಿದ್ದಿಲ್ಲ ನಿನ್ನ ಕೋಡಿ ಅಂತ ಬೈಯೋರು. ಆ ಹೆಣ್ಮಗಳು ಹಂಗೆ ಇದ್ಲು. ಎಲ್ಲರಿಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ಲ, ಲಹರಿ ಹೆಣ್ಮಗಳು. ದಿನ ಅನ್ನೋರು, ಎಲ್ಲರ ಮೂಗಿನಾಗ ನತ್ತೈತಿ, ನಿನ್ನ ಮೂಗಿನಾಗ ನತ್ತೀನಿ, ನಿಂದೆಂತ ಮೂಗ, ನೀನ ಉದ್ದನ ಮೂಗಿಂದ ಸೌತಿಕಾಯಿ ಮೂಗಿದ, ನಿಂದೆ ಮೂಗ ಅಂತ ಎಲ್ಲರೂ ಅನ್ನೋರು. ಅಂದ್ರೆ ನಾಕಿ ಕೇಳಿ ಕೇಳಿ ಸಾಕಾಗೋತು. ಬಂದ ಗಂಡಗಂತಾಳ, ಎಲ್ಲರ ಮೂಗಿನಾಗ ನತ್ತದವ, ನನ್ನ ಮೂಗಿನಾಗ ನತ್ತಿಲ್ಲ, ಬೆಳಕು ಕರೆದೊಳಗೆ ನೀನು ನನಗೆ ನತ್ತು ತರಬೇಕಂತ ಗಂಡಗೆ ಜೀವ ತಿನ್ನಕತ್ತಿಲ್ಲ. ಅವ ಅಂದ, ಇನ್ನು ಈಗರ ರಾಶಿ ಆಗೈತಿ, ಅವ ಮಾರ್ಕೊಂಡು ಬಂದ ಮೇಲೆ ನತ್ತು ತರ್ತಂದ. ಅದೆಲ್ಲ ಗೊತ್ತಿಲ್ಲ, ನಾಳೆ ಬೆಳಕು ಕರೆದೊಳಗೆ ನತ್ತ ಬೇಕು, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಐತೆ, ಸೀದಾ ಹೋಗಿಬಿಡುತ್ತೆ ನೋಡು. ಆಧಾರ್ ಕಾರ್ಡಿನ ದೊಡ್ಡ ಅಂಜಿಕೆಯಲ್ಲಿ ಈಗ ಯವ್ವ ಇತಿಹಾಸದೊಳಗೆ ಬಸ್ಸಿನ ಡೋರ್ ಮುರಿದಿದ್ದಿಲ್ಲ, ಅದನ್ನು ಮುರಿದು ಹಾಕಿಬಿಟ್ರು ನಮ್ಮ ಅವನವರು. ಕಂಡಕ್ಟ್ರ್ ಜೀವತ್ತಿಂದ ಜೀರಿಗೆ ಹರಿದ್ರು ಒಂದು ಸ್ವಲ್ಪ ದಿವಸ. ಆಕೆ ಹೇಳಿದ, ನೀನು ನತ್ತು ಮಾಡ್ಸ್ಕೊಂಬರ್ಬೇಕಂದಾಗ ಒಂದು ಏನು ಮಾಡ್ಬೇಕು, ಆಯ್ತು ಬಿಡು ಅಂತ ತಿಳ್ಕೊಂಡು ಒಂದು ಎತ್ತು ಮಾರಿ ನತ್ತು ಮಾಡ್ಸ್ಕೊಂಡು ಬಂದು ಕೊಟ್ಟು ಹೆಣ್ತಿಗೆ. ಬಲು ಖುಷಿ ಆಯ್ತು ಹೆಣ್ಮಗಳಿಗೆ. ಎಲ್ಲರೂ ಅಂತಿದ್ರಲ್ಲ, ಇಷ್ಟು ದಿವಸ ನತ್ತಿಲ್ಲ ನತ್ತಲಿ, ನಿನ್ನ ಮಾಂಡ ಮಗು, ನಿನ್ನ ಉದ್ದನ ಮಗು ನತ್ತ ಎಲ್ಲರೂ ಅಂದಾರು. ಆಕೆ ಮೂಗು ನತ್ತು ಮಾಡಿಸ್ಕೊಂಬಂದಲ್ಲ ಹೆಣ್ಮಗಳು. ಎಲ್ಲರೂ ತೋರಿಸ್ಬೇಕ್ರ, ಕಲ್ಲವಕ್ಕ, ನೀಲವಕ್ಕ, ನಿಮ್ಮವಕ್ಕ, ದುರ್ಗವಕ್ಕ, ಪಾರವಕ್ಕ, ಸಾವಿತ್ರಿ ಬರ್ರಿ, ಇಷ್ಟು ದಿವಸ ನನ್ನ ಮೂಗಿನಾಗ ನತ್ತಿಲ್ಲ ಅಂತಿದ್ರಲ್ಲ, ನೋಡಿ ಬರ್ರಿ. ತೋರಿಸಂತ ಹೋದಂತ ಎಲ್ಲರಿಗೆ ಮಾಡ್ಕೊಂತ ಎಲ್ಲೋ ತೋರಿಸಂತ ಹೋದ್ರೆ ಒಂದು 8-10 ಮಂದಿ ಹೆಣ್ಮಕ್ಳು, ಯವ್ವ ಯಾರು ಮಾಡ್ಯಾರೇ ನತ್ತವಲ್ಲ, ಚಂದ ಐತ್ ನೋಡು. ಪತ್ತಾರ ಮಾನಯ ಮಾಡ್ಯಾನ, ನತ್ತು ಚಂದ ಐತಲ್ಲ. ಎಲ್ಲ ಹಿಂಗೆ ಕುಡಿದ್ರಿ, 8-10 ಮಂದಿ ಕುಡಿದಾಗ ನಮ್ಮ ಲೋಕಣ್ಣ ಅಂತ ಶರಣರು, ಬಸ್ಸು ಅಂತವ್ರು ಇಬ್ಬರು ಹೊಂಟಿದ್ರು. ಯಾಕ್ರವ ಯವ್ವ ಏನೋ ನಡೆದದಲ್ಲಿ, ಇಲ್ಲ ಏನೋ ಧರ್ಮಸ್ಥಳ ಸಂಘ ಸಾಲ ಕಟ್ಟಂದು ನಡೆದನ ಅಂತ ಕೇಳಿದಾಗ, ಇಲ್ಲ ಬಸ್ಸು ಮತ್ತು ಶ್ರೀದೇವಿ ಅಕ್ಕ ನತ್ತು ಮಾಡ್ಸ್ಕೊಂಡು ಬಂದಾಳ, ನತ್ತು ನೋಡೋಕೈತೀವಿ. ಅವಾಗ ನಮ್ಮ ಬಸ್ಸು ಅಂದಂತ, ಯವ್ವ ಗುರುಲಿಂಗಪ್ಪ ಮುತ್ಯ ಮೂಗು ಕೊಟ್ಟಾನಂತೇಳಿ ಮೂಗಿಗೆ ನತ್ತು ಹಾಕಿಡಿದಿ, ಮತ್ತು ಗುರುಲಿಂಗಪ್ಪ ಮುತ್ಯ ಮೂಗ ಕೊಳ್ಳಿಲ್ಲ ಅಂದ್ರೆ ನತ್ತಲ್ಲಿ ಇಟ್ಕೊಂತಿದ್ದೆ ಅಂತ ಕೇಳಿದ್ನಂತ. ಹಂಗೆ ನತ್ತು ಮಾಡಿದವ್ರು ನೆನೆಸ್ತೀವಿ ನಾವು, ಮೂಗು ಕೊಟ್ಟವ್ರು ನೆನೆಸಂಗಿಲ್ಲ. ಮತ್ತು ಈಗ ಖುಷಿ ಆಗಿತ್ತಲ್ಲ, ಭಾಳ ಖುಷಿ ಆದಾಗ ಈ ಗಂಡ ಏನಾರ ಕೊಡಿಸಿದ್ರೆ ಬಲು ಹಿಗ್ಗಿ ಹೆಣ್ಮಕ್ಳಿಗೆ ನತ್ತು ಕೊಡಿಸ್ಯಾನ. ಮನೆಗೆ ಬಂದ್ಲು. ಈ ಸಪ್ಪಳದ ಮಾಡ್ತಲ್ಲ, ಏನು ಅಡಿಗೆ, ಅದು ಸಪ್ಪಳದ ಮಾಡ್ತಲ್ಲ ಅಡಿಗೆ, ಏನು ಮ್ಯಾಗೆ ಶಾವಿಗೆ, ಹೌದಲ್ಲ, ಶಾವಿಗೆ ಮಾಡ್ಬೇಕು, ಗಂಡಗೆ ಶಾವಿಗೆ ಮಾಡ್ಬೇಕಂತೇಳಿ ಮನೆಗೆ ಬಂದು ಅದು ನತ್ತು ಮಾಡಿಸಿದ. ಮೂಗು ಚಂದ ಇಷ್ಟು ಉದ್ದ ಸೌತಿಕಾಯಿ ಇದ್ದಂಗೆ ಇತ್ತು, ನತ್ತು ಹಾಕೊಂಡಿದ್ಲು. ಮೇಲೆ ಕೆಂಪು ಹಳಕ್ಕೆ ಮುಗಿಸಿದ ಪತ್ತರ ಮನಯ್ಯ. ಮನೆಗೆ ಬಂದು ಶಾವಿಗೆ ಮಾಡಿದ್ವಿ. ಶಾವಿಗೆ ಮಾಡಿದ್ಮೇಲೆ ಈ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹೆಚ್ಚುತ್ತಲ್ಲ, ಅದಕ್ಕೆ ಏನಂತೀರಿ? ಇಳಿಗದವ ಇನ್ನೂ ನಿಮ್ಮ ಕಡೆ? ಯವ್ವ ಪುಣ್ಯ ಮಾಡಿರಿ ಅವ್ವ, ನಮ್ಮ ಕಡೆ ಓದುವವು. ಈ ಚಾಕು ಅಂತ ಬರ್ತವೆ, ಚಾಕು. ಆಕೆ ಏನು ಮಾಡಿದ್ಲು, ಇಳಿಗೆ ಅದು ಚಾಕು ಕೈಯ ತೊಗೊಂಡು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ತೊಗೊಂಡು ಶಾವಿಗೆ ಮಾಡಿದ್ಲಲ್ಲ, ಶಾವಿಗೆ ಕೆಲವೊಂದು ಕಡೆ ಶಾವಿಗೆ ಅಂತಾವ. ಆಯಿತು, ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಬದನೆಕಾಯಿ ತೊಗೊಂಡು ಹೆಚ್ಚಬೇಕಲ್ಲ, ಗಂಡ ಕುಡಿಸ್ಯಾನಂತೇಳಿ ಉಳ್ಳಾಗಡ್ಡಿ ತೊಗೊಂಡು ಇನ್ನು ಹಿಂಗೆ ಹಾಡ್ಕೊಂತ ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿದ್ಲು. ನತ್ತಿಗೇನು ಕೆಂಪು ಹಳಕು ಮುಗಿಸಿದ್ನಲ್ಲ ಪತ್ತರ ಮಾನಯ್ಯ, ಅದು ನಾವು ಒಂದು ನೊಣ ಮಾಂಸದ ತುಂಡು ಅಂತ ತಿಳ್ಕೊಂಡು ಗುಯ್ ಅಂತ ಬಂದು ಹಿಂಗೆ ಕುಂತೀವಿ. ಹಿಂಗೆ ಕುಂತ್ಕೊಂಡ ಹಿಂಗೆ ಚಾಕು ಹೋದ್ಲು, ಉಶ್ ಅಂತ ಹೊಡೆದ್ಕೊಂಡು ಮತ್ತೆ ಒಂದು ಟಮಾಟಿ ತೊಗೊಂಡು ಇನ್ನು ಯಾಕೆ ಹಿಂಗೆ ಅನ್ನೋದ್ರೊಳಗೆ ನೋಣ ಗುಯ್ ಅಂತ ಬಂತು. ಶಿಟ್ಟು ಬಂತಕ್ಕಿಗೆ, ಮಾಡ್ತೀನಿ ತಡಿ ನಿನಗಂದ್ಲ. ಯಾರಿಗೆ? ನೊಣಕ್ಕೆ. ಮತ್ತು ಬಾಯಿ ಸತ್ತಗೊಂಡಿದ್ರೆ ಗಂಡಗೆ. ನೊಣಕ್ಕಂತ ಮಾಡ್ತಾನೆ ನಿನಗಂದಕ್ಕೆ ಏನು ಮಾಡಿದ್ಲಿ, ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿದ್ಲ ಅನ್ನ. ನೊಣ ಬಂದು ಕುಂತು ಚಾಕು ಹಿಂಗೆ ಮೆಲ್ಲಕ್ಕೆ ತೆಗ್ದು ಹಿಂಗೆ ಕಟ್
ಪಟ್ಟಂತ ಹೊಡೆದ್ಲು, ನೊಣ ಹಾರಿ ಹೊತ್ತು ಮೂಗು ಕತ್ತರಿಸಿ ಗಂಗಾಳದಾಗ ಬಿತ್ತು. ಯಾವಾಗ ಮೂಗು ಕತ್ತರಿಸಿ ಗಂಗಾಳದಾಗ ಬೀಳದಕ್ಕ ಗಂಡ ಬಂದ ಬಾಗಲು ನಿಂತ. ಏನಾತಂತ ಕೇಳಿದ. ಕುಂತಿತ್ತು ನೊಣ ಆಗಿ ಹೋಗಿ ನಾ ಮೂಗು ಕತ್ತಿ ಬಿದ್ದ ಅಂತ ತಿಳಿಲೇ ಇಲ್ಲ ಅವಾಗ. ಅಂದ ಏನ ಕೋಯಿ ಅಂತಿನ ಮೂಗ ಕತ್ತಿ ತಿಳಿತೇನು ದೌಖಾನಿಗೆ ಅಂತದು ಮಾಡಿ ಅಂದ್ರೆ ಹಣ್ಣಿನ ಬಡ್ಕೊಂಡ ಮೊದಲೇ BP ಐತಿ ನೀನು ನಾವು ನಿನಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಚಲೋ ಮೂಲ ಆಗಿದೆ ನಡಿ ಅಂತ ತಿಳ್ಕೊಂಡು ಆಕಿನ ಎಡಗೈ ರೇಟ್ ಹಿಡ್ಕೊಂಡ. ಅದು ಗಂಗಾಳದಾಗ ಬಿದ್ದಿತ್ತಲ್ಲ ರಕ್ತ ಮೂಗು, ಅದನ್ನ ತೊಗೊಂಡು ಗಂಗಾಳ ತೊಗೊಂಡು ಅವನದಿನ ಪ್ಲಾನು. ಮತ್ತೆ ಪೇಕಿಗೆ ಹಚ್ಚಕ್ಕೆ ಬರ್ತಂತ ಅವ ತಿಳ್ಕೊಂಡಾನ. 5 ರೂಪಾಯಿ ಕೊಟ್ಟರೆ ಪೇಕಿಗೆ ಬರ್ತಾವ. ಊರಾಗ RMP ಡಾಕ್ಟರ್ ಇದ್ದ, ಅದನ್ನ ಹಿಡ್ಕೊಂಡು ಬಂದ. ಅವ ಡಾಕ್ಟ್ರನು ಬಹಳ ಲಹರಿ ಮನುಷ್ಯ. ಯಾಕವ ಏನತ್ತ ಅಮ್ಮ ತಿಳಿಲೇ ಇಲ್ಲ ಅವಾಗ. ಇದು ಕನ್ನಡನಲ್ಲ, ತೆಲುಗಲ್ಲ, ತಮಿಳು ಅಲ್ಲ. ಅಂದ ಅವ ಗಂಡ ಯಪ್ಪ ಅಳಿದೇವ್ರು ಅವನ ಅಳಿಯ ಅಂತದ್ದ ಪುಣ್ಯ ಬರ್ತೈತೆ, ರಕ್ತ ಕುಡಿಸು ಮೂಗು ಹಚ್ಚಿ ಪೇಕಿಗೆ ಹಾಕಂತಾನ ಅವ ಗಂಡ. ಡಾಕ್ಟ್ರ್ ಅಂದ ಹಂಗೆ ಬರ್ತಮ್ಮ. ಅವ ದೇವ್ರು ಕೊಟ್ಟ ಮೂಗು ಒಂದು ಸಲ ಕಳ್ಕಂದ್ರೆ ಮುಗೀತು, ಶಿಟ್ಟಿನಾಗ ಕಳ್ಕೊಂಡು ಮೂಗು ಮತ್ತೆ ಬರ್ತೈತೇನು? ಬರಂಗಿಲ್ಲ. ಈಕೆ ಅಲ್ಲ ಮತ್ತೆ ಮುಂಗೆ ಹಂಗ ಮಾಡ್ಲಂದವ. ನೀನು ಶಿಟ್ಟು ಬಾಳುತ್ತ ಅದಕ್ಕೆ ನೀವು ಹೊಡ್ಕೊಂಡು ಸರಿ ಏನು ಮಾಡ್ಬೇಕಂತೇಳಿ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು. ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆಕೆ ಹೆಸರು ಬಹಳ ಚಂದ ಇತ್ತು. ಹೆಸರು ಶ್ರೀದೇವಿ, ಗಂಡನ ಹೆಸರು ಶ್ರೀಕಾಂತ. ಇವು ಇಂಥವದವಲ್ಲ, ಇವು ಸುಮ್ಮರ್ತಿದ್ದಿಲ್ಲ. ಆಕೆ ಚೀಲ ತೊಗೊಂಡು ಎಲ್ಲಿರ ಹೊಂಟ್ರೆ ಏ ಅಕ್ಕ ಬಾ ಇಲ್ಲಿ. ಆಕೆ ಯಾಕ ನಿನ್ನ ಹೆಸರೇನು? ನನ್ನ ಮಾಮನ ಹೆಸರು ಏನು? ಸರಿ ಬಿಡು ಅಂತೇಳಿ ಹಂಗೆ ನಡೀತಿ ಜೀವನ. ಹಂಗೆ ನಡೆದಾಗ ಮುಂದೆ ಮನ್ಯಾಗ ಒಣ ಖಾರ ಖಾಲಿ ಆಯ್ತು. ಮೆಣಸ್ಕಾಯಿ ತರಬೇಕಲ್ಲ ಮಾರ್ಕೆಟಿಗೆ ಹೋದ್ಲು ಒಣ ಮೆಣಸ್ಕಾಯಿ ಮಾರ್ಕೆಟ್ ಒಂದು ಬೇರೆ ಇರ್ತದೆ. ಅವರು ಮೆಣಸ್ಕಾಯಿ ಮಾರೋ ಸುಮ್ಮನೆ ಮರಂಗಿಲ್ಲ, ಹಿಂಗೆ ಕೆಳಗೆ ಕೈ ಹಾಕಿ ಹಿಂಗೆ ತೂರ್ತಿರ್ತಾರೆ. ಹಿಂಗೆ ತೂರುವಾಗ ಹೋದ್ಲು ಚೀಲ ಹಿಡ್ಕೊಂಡು ಇದು ಅಂದ್ಲು. ಯವ್ವ ಇದು 220. ಅದು ಬ್ಯಾಡಗಿ ಮೆಣಸಿನಕಾಯಿ 250. ಯಪ್ಪ ಅದನ್ನೇ ತೋರ್ಸಂದಾಗ ಅವ ಹಿಂಗೆ ಕೆಳಗೆ ಕೈ ಹಾಕಿ ಹಿಂಗೆ ಮಾಡಿದಾಗ ಘಾಟ ಬಂತು. ಆಕ್ಷಿ ಅಂದ್ಲು. ಹೋತಿ ಚೀಲ್ದಾಗ, ಅದು ಚೀಲ್ದಾಗ ಹೋತು. 3 ದಿವಸ ಹುಡುಕಾದ್ರೆ ಸಿಗಲಿಲ್ಲ. ಯಾಕಂದ್ರೆ ಇದ್ದಾಗನ ಸ್ಮರಣೆ ಮಾಡ್ಬೇಕು, ಕಳ್ಕೊಂಡಾಗ ಸಿಗಂಗಿಲ್ಲ. ಏನು ಅದ್ರಾಗ ದೇವರು ನೋಡಿ ಎಷ್ಟು ಶಾಣೆ ಅದಾನ ಪರಮಾತ್ಮ. ಎಲ್ಲರಿಗೂ ರೂಪ ಒಂದೇ ಥರ ಕೊಟ್ಟಾನ. ಮೂಗಿನ ಡೆಕೋರೇಷನ್ ಬೇರೆ ಬೇರೆ ಇಟ್ಟಾನ. ಎಷ್ಟು ಚಂದ. ಕೆಲವೊಬ್ರು ಮೂಗಿ ಗಿಳಿ ಇದ್ದಂಗೆ ಇರ್ತದ, ಕೆಲವೊಬ್ರು ಮೂಗು ಬೆಂಡಿಕಾಯಿ ಇದ್ದಂಗೆ ಇರ್ತಾವ, ಕೆಲವೊಬ್ರು ಮೂಗು ಡೊಣ ಮೆಣಸಿನ್ಕಾಯಿ ಆಗಿರ್ತಾವ, ಕೆಲವೊಬ್ರು ಮೂಗಿನ ಸೊಳ್ಳ್ಯಾಗ ಎಲ್ಲೆರಡು ಟಮ್ ಹೋಗಿ ಬರ್ತಿರ್ತಾವೆ ಹಿಂಗೆ. ಅದಕ್ಕೆ ಸಿಟ್ಟು ಇರಬಾರ್ದು, ಶಾಂತಿ ಸಹನೆ ಇರಬೇಕು. ಹಣೆಯಲ್ಲಿ ಕುಂಕುಮ, ಹೆಣ್ಣಿಗದುವೆ ಭೂಷಣ.